ಲವ್ ಮಾಡಿ ಮದುವೆಯಾಗಿದ್ದ ಭೂಪ ಪತ್ನಿಗೆ ಕೈಕೊಟ್ಟು ಮತ್ತೊಂದು ಮದುವೆಯಾದಂತಹ ಘಟನೆ ನಡೆದಿದೆ. ಬಿಲ್ಡರ್ ಕಿರಣ್ ಕುಮಾರ್ ನಿಂದ ಹೆಂಡತಿ ಲಲಿತಾಗೆ ವಂಚನೆ ಆಗಿದೆ. ಆರ್ಆರ್ ನಗರದ ಹಲಗೆವಾಡೆರಲ್ಲಿ ನಿವಾಸಿಯಾದಂತಹ ಕಿರಣ್ ಕುಮಾರ್ ರಿಂದ ಈ ವಂಚನೆ ಆಗಿದೆ. 2013ರಲ್ಲಿ ಲಲಿತಾಳನ್ನ ಲವ್ ಮಾಡಿ ಮದುವೆಯಾಗಿದ್ದ ಈ ಕಿರಣ್ ಕುಮಾರ್ ಮನೆಯವರನ್ನ ಎದುರು ಹಾಕೊಂಡು ಮದುವೆಯಾಗಿದ್ರು ಲಲಿತಾ. ಸೊ ಇದೀಗ ಇನ್ನೊಂದು ಮದುವೆಯಾಗಿದ್ದಾರೆ. ಮನೆ ಬಾಡಿಗೆ ಮಗುವನ್ನ ನೋಡಿಕೊಳ್ಳೋದಕ್ಕೆ ಹಣ ಇಲ್ಲದೆ ಲಲಿತಾ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೊಂದ ಪತ್ನಿಯಿಂದ ಆರ್ಆರ್ ನಗರ ಠಾಣೆಯಲ್ಲಿ ಇದೀಗ ದೂರು ಕೂಡ ದಾಖಲಾಗಿದೆ. ತನ್ನ ಪತಿ ಜೊತೆ ಸೇರಿಸುವಂತೆ ಪೊಲೀಸರ ಬಳಿ ಲಲಿತಾ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕಳೆದ ನವೆಂಬರ್ 15ರಂದು ಕಿರಣ್ ಕುಮಾರ್ ನಿಂದ ಮತ್ತೊಂದು ಮದುವೆಯಾಗಿದ್ದಾರೆ ಕಿರಣ್ ಕುಮಾರ್ ಅಂತ ಮಾಹಿತಿ ಬಹಿರಂಗ ಆಗಿದೆ. ಕಿರಣ್ ಕುಮಾರ್ ಪತ್ನಿ ಲಲಿತಾ ಈ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ಡಿಸೆಂಬರ್ 6ಕ್ಕೆ ವಿಷಯ ತಿಳಿದು ಪತ್ನಿ ಪೊಲೀಸ್ ಠಾಣೆಗೆ ಇದೀಗ ದೂರನ್ನ ಕೊಟ್ಟಿದ್ದಾರೆ. ನನ್ನ ಪತಿಯನ್ನ ನನ್ನ ಜೊತೆಗೆ ಸೇರಿಸಿ ಮಗುವನ್ನ ಸಾಕೋದಕ್ಕೆ ಬಾಡಿಗೆ ಕಟ್ಟೋದಕ್ಕೆ ಹಣ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನನಗೆ ನಿರ್ಮಾಣ ಆಗಿದೆ. ಮನೆಯವರನ್ನೆಲ್ಲರನ್ನೂ ಕೂಡ ಎದುರು ಹಾಕೊಂಡು ಲವ್ ಮಾಡಿ ಮದುವೆಯಾಗಿದ್ದ ಈ ಕಿರಣ್ ಕುಮಾರ್ ಇದೀಗ ಮತ್ತೊಂದು ಮದುವೆಯಾಗಿದ್ದಾರೆ. ಮೊದಲ ಹೆಂಡತಿಗೆ ವಂಚಿಸಿ ಇದೀಗ ಮತ್ತೊಂದು ಮದುವೆಯಾಗಿದ್ದಾರೆ. ಈ ಕುರಿತಾಗಿ ಮೊದಲ ಪತ್ನಿ ಲಲಿತಾ ಏನಿದ್ದಾರೆ ಇದೀಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಲವ್ ಮಾಡಿ ಮದುವೆಯಾಗಿದ್ದಂತಹ ಭೂಪ ಪತ್ನಿಗೇನೆ ಕೈ ಕೊಟ್ಟು ಇದೀಗ ಮತ್ತೊಂದು ಮದುವೆಯಾಗಿದ್ದಾನೆ. ಬಿಲ್ಡರ್ ಕಿರಣ್ ಕುಮಾರ್ ಅನ್ನುವಂತಹವನೇ ಹೆಂಡತಿ ಲಲಿತಾಗೆ ವಂಚಿಸಿ ಮತ್ತೊಂದು ಮದುವೆಯಾಗಿರುವಂತಹ ಭೂಪ ಆರ್ಆರ್ ನಗರದ ಹಲಗೆವಾಡೆರಲ್ಲಿ ನಿವಾಸಿ ಕಿರಣ್ ಕುಮಾರ್ ಈ ವಂಚನೆಯನ್ನ ಮಾಡಿದ್ದಾನೆ. 2013ರಲ್ಲಿ ಲಲಿತಾಳನ್ನ ಲವ್ ಮಾಡಿ ಮದುವೆಯಾಗಿದ್ದ ಕಿರಣ್ ಕುಮಾರ್ ಇದೀಗ ಆಕೆಗೆ ವಂಚನೆ ಮಾಡಿದ್ದಾನೆ. ಮನೆಯವರನ್ನ ಎದುರು ಹಾಕೊಂಡು ಈ ಲಲಿತಾ ಕಿರಣ್ ಕುಮಾರ್ನನ್ನ ಮದುವೆಯಾಗಿದ್ಲು. ಇದೀಗ ತನ್ನ ಗಂಡ ಎರಡನೇ ಮದುವೆಯಾಗಿರೋ ಸುದ್ದಿ ಕೇಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಚೆನ್ನಾಗೇ ಇದ್ದು ಸ್ವಲ್ಪ ದಿವಸ ಮತ್ತೆ ಗಲಾಟೆ ಸ್ಟಾರ್ಟ್ ಆಯಿತು. ಇವಾಗ ಊರಿಗೆ ಹೋಗಿ ಇಸ್ಕೊಂಬ ಇವಾಗ ಅದನ್ನ ಕೇಳಿದ ತಕ್ಷಣ ನಮ್ಮ ಅಪ್ಪನ ನೋಡಿ ಬಂದು ನಮ್ಮ ಅಪ್ಪನೂ ಸತ್ತೋದು. ಇವಾಗ ಅಪ್ಪ ಇಲ್ಲ, ಅಮ್ಮ ಇವತ್ತು ಬಿಟ್ಟು ಹೋದ್ಮೇಲೆ ಅವ್ರ ಹಾಸಿಗೆ ಬಿಟ್ಟಿದ್ದೇ ಇಲ್ಲ. ಇನ್ನೇನಿಲ್ಲ ಸರ್, ನಮ್ಮ ಭಾವ ಇನ್ನು ಊರಿಗೆ ಕರ್ಕೊಡಿದ್ರೆ ಊರದೆಲ್ಲ ಇನ್ನು ಬಿಡಲ್ಲ, ಇದು ಮಾಡ್ಬಿಡ್ತಾರೆ ಅಂತೇಳಿ ಮನೆ ಅಡ ಇಟ್ಟು 4 ಲಕ್ಷ ಇವಾಗ ದುಡ್ಡು ಕೊಟ್ಟಿದ್ದಾರೆ. ಅದೆಲ್ಲ ಕೇಳಿದ್ರು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮನೆಯವ್ರನ್ನ ಎದುರು ಹಾಕೊಂಡು ಲವ್ ಮಾಡಿ ಕಿರಣ್ ಕುಮಾರ್ ಅನ್ನುವ್ರನ್ನ ಮದುವೆಯಾಗಿದ್ಲು ಲಲಿತಾ ಅನ್ನೋ ಯುವತಿ. ಇದೀಗ ಪತಿ ಮೋಸ ಮಾಡಿ ಎರಡನೇ ಮದುವೆಯಾಗಿದ್ದಾನೆ. ಕಿರಣ್ ಕುಮಾರ್ ಯಾರು, ಆತನ ಹಿನ್ನೆಲೆ ಏನು, ಇದೀಗ ಎಲ್ಲಿದ್ದಾರೆ ಅವರು? ಶಿಲ್ಪ, ಕಿರಣ್ ಕುಮಾರ್ ಬೇಸಿಕ್ಲಿ ಆತ ಬಿಲ್ಡರ್ ಆಗಿರ್ತಾನೆ. ಈ ಹಿಂದೆ 5 ವರ್ಷದ ಹಿಂದೆ ಲಲಿತಾ ಎಂಬಾಕೆಯ ಜೊತೆ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿರ್ತಾನೆ. ಆಗ ಅವರಿಬ್ರು ಕೂಡ 8 ವರ್ಷದ ಹಿಂದೆ ಪ್ರೀತಿ ಮಾಡ್ತಾ ಇದ್ರು. ಮನೆಯಲ್ಲಿ ಒಪ್ಪಿಲ್ಲ ಅನ್ನೋ ಕಾರಣದಿಂದಾಗಿ ಲಲಿತಾ ತನ್ನ ಮನೆಯಲ್ಲಿದ್ದಂತಹ ಒಡವೆಗಳು ಮತ್ತೆ ಒಂದಷ್ಟು ನಗದನ್ನ ತೆಗೆದುಕೊಂಡು ಬಂದು ಕಿರಣ್ ಜೊತೆ ದೇವಸ್ಥಾನ ಮದುವೆ ಆಗಿರ್ತಾರೆ. ಅದರ ಬಳಿಕ 5 ವರ್ಷದವರೆಗೂ ಕೂಡ ಇಬ್ಬರು ಜೊತೆಲೇ ಇರ್ತಾರೆ. ಜೊತೆಲಿದ್ದ ಬಳಿಕ ಅವ್ರಿಗೂ ಮಗು ಕೂಡ ಆಗುತ್ತೆ. ಆದ್ರೆ ಇತ್ತೀಚೆಗೆ ಆತ ಒಂದು ಡೌರಿ ಹರಾಸ್ಮೆಂಟ್ ಅನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ಲಲಿತಾ ಆರೋಪ. ಆದ್ರೆ ಇನ್ನು ಡಿಸೆಂಬರ್ ಅಲ್ಲಿ ಈಕೆಗೆ ತಿಳಿದ ವಿಷಯ ಏನಂದ್ರೆ ಕಿರಣ್ ಇನ್ನೊಂದು ಮದುವೆಯನ್ನು ಕೂಡ ಆಗಿದ್ದಾನೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಆಕೆ ಮಾಡಿದ್ಲು. ಮತ್ತೆ ಆಕೆಯ ಫೋಟೋವನ್ನು ಕೂಡ ತೋರಿಸಿದ್ದು. ಹೀಗಾಗಿ ನನ್ನ ಗಂಡ ನನಗೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಕೆ ಒಂದು ಪೊಲೀಸ್ ಠಾಣೆ ಮೆಟ್ಟಿಲನ್ನು ಕೂಡ ಹತ್ತಿದ್ದಾಳೆ. ಇಲ್ಲಿ ನ್ಯಾಯಕ್ಕಾಗಿ ಆಕೆ ಮೊರೆ ಇಡ್ತಾ ಇರುವಂತದ್ದು. ಸದ್ಯಕ್ಕೆ ಕಿರಣ್ ಕುಮಾರ್ ಕೂಡ ಆಗಿದ್ದಾನೆ. ಮತ್ತೆ ಸುಬ್ರಹ್ಮಣ್ಯಪುರದಲ್ಲಿರುವಂತಹ ಕಿರಣ್ ಕುಮಾರ್ ನಮ್ಮ ಮನೆಯಲ್ಲಿಗೆ ಹೋಗಿ ಅಲ್ಲಿ ಒಂದು ನೆಲೆಯನ್ನ ಕಂಡ್ಕೊಳ್ಳೋದಕ್ಕೆ ಕೇಳ್ತಾಳೆ. ಆದ್ರೆ ಕಿರಣ್ ಕುಮಾರ್ ತಂದೆ ತಾಯಿ ಏನಿದ್ದಾರೆ ಅವರು ಕೂಡ ಲಲಿತಾಳನ್ನ ಆಚೆ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಸೇರಿಸೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಕೆಯನ್ನ ಆಚೆ ಹಾಕ್ತಾರೆ. ಅದಾದ ಬಳಿಕ ಕಿರಣ್ ಕುಮಾರ್ ಏನು ಈಕೆಗೆ ಬರುತ್ತೆ. ಈಕೆಯೇ ಸ್ವತಃ ಲಲಿತಾ ಏನಿದ್ದಾಳೆ ಸ್ವತಃ ಕಿರಣ್ ಕುಮಾರ್ ಮದುವೆ ಆಗಿದ್ದಂತಹ ಹುಡುಗ ಜೊತೆ ಮಾತಾಡ್ತಾಳೆ. ಮಾತಾಡಿದ ಬಳಿಕವಷ್ಟೇ ಆಕೆಗೂ ಕೂಡ ಗೊತ್ತಾಗುತ್ತೆ ಈ ಒಂದು ಮದುವೆ ಆಗಿದ್ದೇನೆ ಅನ್ನುವಂತಹ ವಿಷಯ. ಕಿರಣ್ ಕುಮಾರ್ ಕೂಡ ಲಲಿತಾ ಮುಂದೆ ಒಪ್ಕೋತಾನೆ. ಹೀಗಾಗಿ ನನ್ಗೆ ಗಂಡ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಕೆ ಒಂದು ಪೊಲೀಸ್ ಠಾಣೆಯ ಮೆಟ್ಲನ್ನ ಏರಿರುವಂತದ್ದು. ಮತ್ತೆ ಗಂಡ ಈಗ ಅಪ್ಸ್ಟ್ಯಾಂಡಿಂಗ್ ಆಗಿರುವಂತದ್ದು. ಶಿಲ್ಪ. ಓಕೆ ಅಭಿಷೇಕ್, ಇನ್ನು ಕಿರಣ್ ಕುಮಾರ್ ಎಷ್ಟು ದಿನದಿಂದ ಮನೆಗೆ ಬಂದಿರ್ಲಿಲ್ವಂತೆ. ಸೊ ಈ ಕುರಿತು ಏನ್ ಹೇಳ್ತಾರೆ ಲಲಿತಾ? ಸೊ ಅದ್ರ ಬಗ್ಗೆ
ಪೊಲೀಸರು ಕೂಡ ಇವರಿಬ್ಬರನ್ನು ಕೂಡ ಒಂದು ಕಾಂಪ್ರಮೈಸ್ ಕರೆದಿರ್ತಾರೆ. ಕಾಂಪ್ರಮೈಸ್ ಮಾಡಿದಾಗ್ಲೂ ಕೂಡ ಒಂದು ಅಗ್ರಿಮೆಂಟ್ ಮಾಡ್ತಾರೆ. ಈ ರೀತಿಯಾಗಿ ಹೆಚ್ಚಿನ ಜೀವನಾಂಶ ಕೊಡ್ಬೇಕು ಮತ್ತೆ ಆಕೆಯನ್ನ ಭೀತಿಯಲ್ಲಿ ಬಿಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದು ಖಡಕ್ ಸೂಚನೆಯನ್ನ ಕಿರಣ್ಗೆ ಕೊಟ್ಟಿರ್ತಾರೆ. ಆದ್ರೆ ಕಿರಣ್ ಇದೆಲ್ಲವನ್ನು ಕೂಡ ಉಲ್ಲಂಘನೆ ಮಾಡ್ತಾನೆ. ಅದಾದ ಬಳಿಕ ಮೊದಲನೇದಾಗಿ ಅವರಿಬ್ಬರ ಮದುವೆ ಆಗಿದೆ ಅನ್ನುವಂತಹ ಒಂದು ಲೀಗಲ್ ಏನಿದೆ ರಿಜಿಸ್ಟ್ರೇಷನ್ ಏನಿದೆ ಅದು ಕೂಡ ಲಲಿತಾ ಬಳಿ ಇಲ್ಲದೆ ಇರುವಂತದ್ದು ಆಕೆಗೆ ಒಂದ್ ಸ್ವಲ್ಪ ಹಿನ್ನಡೆ ಅಂತಾನೆ ಹೇಳ್ಬೋದು. ಆದ್ರೆ ಮಗನ ಒಂದು ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಕಿರಣ್ ಕುಮಾರ್ ಹೆಸರು ಕೂಡ ಮೆನ್ಷನ್ ಆಗಿದೆ. ಹೀಗಾಗಿ ಆ ಒಂದು ಬರ್ತ್ ಸರ್ಟಿಫಿಕೇಟ್ ಮತ್ತೆ ಏನ್ ಮಗು ಹುಟ್ಟಿದಾಗ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನ್ ಕೊಡ್ತಾರೆ ಅದೊಂದು ಸರ್ಟಿಫಿಕೇಟ್ ಅಲ್ಲಿ ಈಕೆ ಗಂಡ ಅನ್ನುವಂತಹ ಒಂದು ಪ್ರೂಫ್ ಮಾತ್ರ ಇರುವಂತದ್ದು. ಹೀಗಾಗಿ ಆತನನ್ನು ಕೂಡ ಕರೆಸ್ತಾರೆ. ಕರೆಸ್ಬಿಟ್ಟು ಒಂದು ದಿನ ಕಳಿಸ್ತಾರೆ, ಮನೆಗೆ ಏನು ಕರೆಸ್ತಾರೆ, ಇಬ್ರು ಕೂಡ ಮನೆಗೆ ಕರೆಸ್ತಾರೆ. ಮನೆಗೆ ಕರೆಸಿದ ಬಳಿಕ ಸ್ವಲ್ಪ ದಿನ ಇತ್ತು ಕಿರಣ್ ಕುಮಾರ್ ಅಲ್ಲಿಂದನೂ ಕೂಡ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗಿ ಬೇರೆ ಕಡೆ ಮದುವೆ ಆಗ್ತಾನೆ. ಮತ್ತೆ ಈಕೆ ಪೊಲೀಸರ ಬಳಿ ಬರ್ತಾರೆ. ಪೊಲೀಸರು ಮತ್ತೆ ಆತನನ್ನ ಹುಡುಕಿ ಇಬ್ಬರನ್ನು ಒಂದು ಮಾಡ್ತಾರೆ. ಇದೇ ರೀತಿಯಾಗಿ ಸುಮಾರು 3 ತಿಂಗಳಿಂದಲೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ. ಆದ್ರೆ ಯಾವುದೇ ರೀತಿಯಾದಂತಹ ಸೊಲ್ಯೂಷನ್ ಸಿಗದೆ ಇರುವಂತದ್ದು. ಆದ್ರೆ ಸದ್ಯಕ್ಕೆ ತನ್ನ ಗಂಡ ಬೇಕೇ ಬೇಕು, ಆತನನ್ನ ವಿರುದ್ಧ ಒಂದು ಯಾವುದೇ ರೀತಿಯಾದಂತಹ ಒಂದು ದೂರನ್ನ ಕೊಡೋದಿಲ್ಲ. ಆತನನ್ನ ನನ್ನ ಜೊತೆಗೆ ಕರೆಸಿ ಲೀಗಲ್ ಆಗಿ ಆತನ ನಾನು ಬಾಳ್ವೆ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಲಲಿತಾ ಒಂದು ಕೇಳ್ಕೊತಾ ಇರುವಂತದ್ದು. ಮತ್ತೆ ಹೀಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರಿರುವಂತದ್ದು. ಈಗ ಸದ್ಯಕ್ಕೆ ಆಕೆ ಭೀತಿ ಪಾಲಾಗಿದ್ದಾಳೆ ಅಂತಾನೆ ಹೇಳ್ಬೋದು. ಸ್ವಂತ ಮನೆ ಕೂಡ ಇಲ್ಲ ನೆಲೆ ಇದಕ್ಕೆ. ಮತ್ತೆ ಆಕೆ ಯಾವುದೇ ರೀತಿಯಾದಂತಹ ಒಂದು ಕೆಲಸಕ್ಕೂ ಕೂಡ ಹೋಗ್ತಾ ಇಲ್ಲ. ಇವರಿಬ್ಬರ ಮದುವೆ ವಿಚಾರ ಮತ್ತೆ ಮದುವೆ ಮುರಿದು ಬಿದ್ದಂತಹ ವಿಚಾರ ಕೇಳಿ ಆಕೆಯ ತಂದೆ ಲಲಿತಾ ತಂದೆ ಏನಿದ್ದಾನೆ ಆತ ಕೂಡ ಸಾವನ್ನಪ್ಪಿರುವಂತದ್ದು. ಮತ್ತೆ ಈಗ ಈಕೆಗೆ ಒಂದು ಆಸರೆ ಅಂದ್ರೆ ಆಕೆಯ ಅಕ್ಕ ಅಷ್ಟೇ. ಅಕ್ಕನ ಮನೆಯಲ್ಲಿ ಈಕೆ ಸ್ವಲ್ಪ ದಿನದ ಮಟ್ಟಿಗೆ ಇರ್ತಾಳೆ. ಅಲ್ಲಿಯೂ ಕೂಡ ಅಲ್ಲಿದ್ದುಕೊಂಡೇ ಒಂದು ಕಾನೂನು ಹೋರಾಟ ಕೂಡ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಪೊಲೀಸ್ ಠಾಣೆಯಲ್ಲೇ ಆಕೆ ಮೊಕ್ಕಂ ಹೂಡಿರುವಂತದ್ದು. ತನ್ನ ಗಂಡ ನನಗೆ ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರಿಗಾಗಿ ಪೊಲೀಸರ ಮುಂದೆ ಒಂದು ನ್ಯಾಯಕ್ಕಾಗಿ ಬೇಡ್ತಾ ಇರುವಂತದ್ದು. ಶಿಲ್ಪ. ಓಕೆ, ಧನ್ಯವಾದ ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಪ್ರೀತಿ ಮಾಡಿ ಇಬ್ರು ಮದುವೆ ಆಗ್ತಾರೆ. ಲಲಿತಾ ಮತ್ತೆ ಕಿರಣ್ ಕುಮಾರ್ ಒಂದಷ್ಟು ವರ್ಷಗಳ ಕಾಲ 2013ರಲ್ಲಿ ಮದುವೆ ಆಗ್ತಾರೆ. ಮನೆಯವರ ವಿರೋಧವನ್ನ ಕಟ್ಕೊಂಡು ಬಂದು ಲಲಿತಾ ಕಿರಣ್ ಕುಮಾರ್ ಒಟ್ಟಿಗೆ ಮದುವೆ ಆಗ್ತಾರೆ ಒಂದು ದೇವಸ್ಥಾನದಲ್ಲಿ. ಇದೀಗ ಈ ಕಿರಣ್ ಕುಮಾರ್ ಅನ್ನುವಂಥ ಬಿಲ್ಡರ್ ಏನಿದ್ದಾರೆ ಇವನು ಇದೀಗ ಆ ಲಲಿತಾಗೆ ವಂಚನೆ ಮಾಡಿ ಮತ್ತೊಂದು ಮದುವೆಯಾಗಿದ್ದಾನಂತೆ. ಅದನ್ನ ಸ್ವತಃ ಪತ್ನಿಯ ಬಳಿ ಒಪ್ಕೊಂಡಿದ್ದಾರೆ ಕೂಡ ಅನ್ನುವಂಥದ್ದು. ಸೊ ಇದೀಗ ನನ್ನ ಗಂಡನನ್ನ ನನ್ನ ಹತ್ರ ಕಳಿಸಿ ಜೀವನ ಮಾಡೋದಕ್ಕೆ ಕಳಿಸಿ ಅಂತೇಳಿ ಪೊಲೀಸ್ ಮೆಟ್ಟಿಲೇರಿದ್ದಾಳೆ ಲಲಿತಾ. ಸೊ ಮುಂದಿನ ದಿನಗಳಲ್ಲಿ ಹೇಗೆ ನ್ಯಾಯ ಸಿಗತ್ತೆ ಲಲಿತಾಗೆ ಅನ್ನೋದನ್ನ ನೋಡ್ಬೇಕು.